ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಇವತ್ತು ವಿಜಯಪುರ ಜಯವಾಗಲಿ ಮನೆರೇಗಾ ಯೋಜನೆಗೆ ಜಯವಾಗಲಿ. ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮನರೇಗಾ ಬಚಾವ್ ಆಂದೋಲನಕ್ಕೆ ಜಯವಾಗಲಿ. ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಇವತ್ತಿನ ದಿವಸ ಬಿಜಾಪುರ ನಗರದಲ್ಲಿ ಪ್ರತಿಭಟನೆ ನಡೆದಿದೆ. ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಈ ಆದೇಶ ಮೇಲೆ ಈ ಪ್ರತಿಭಟನೆ ನಡೆದಿದೆ. ಮತ್ತು ನಮ್ಮ 2023 ಮುಖಂಡರು ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವ ಈ ಪ್ರತಿಭಟನೆ ನಡೆದಿದೆ. ಈ ಮನ್ರೇಗಾ ಅಂದರೆ ಏನು? ಮನ್ರೇಗಾ ಅಂದರೆ ನಮ್ಮ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಅಂತ ಮನ್ರೇಗಾ ಅಂತ ಹೇಳ್ತಾರೆ. ಆ ರೋಜ್ಗಾರ್ ಯೋಜನಾ ಇಷ್ಟು ಪಾಪ್ಯುಲರ್ ಆಯಿತು. ಅದು 100 ದಿವಸದಿಂದ ಯೋಜನೆ ಮಾಡಿದ 2005 ದಿನಾಗೆ ಅವರು 100 ದಿವಸ ರೋಜಗಾರ್ ಕೊಟ್ಟಿದ್ರು.
ಆಮೇಲೆ ಇಷ್ಟು ಪಾಪುಲರ್ ಆಯ್ತು, ಅದು ಮಾಡೆಲ್ ತಗೊಂಡೋಗಿ ಬೇರೆ ದೇಶವರು ಅವರು ತಮ್ಮ ದೇಶನಾಗ ಅಪ್ಲೈ ಮಾಡಿದ್ರು. ಆಮೇಲೆ ಅದು ಒಂದೇ ವರ್ಷನಾಗ 2006ನಾಗ ಫೆಬ್ರವರಿ 2ನಾಗ ಅದು ಮನ್ರೇಗಾ ಮತ್ತು 125 ದಿವಸದಿಂದ ಮತ್ತೊಂದು ಹೆಚ್ಚು 25 ದಿವಸ ಮಾಡಿಕೊಟ್ಟಿದ್ರು. ಇದು ಮನ್ರೇಗಾ ಯೋಜನಾ ಈ BJP ಸರ್ಕಾರಕ್ಕೆ ನೋಡ್ಲಕ್ ಆಗಲ್ಲ. ಯಾಕಂದ್ರೆ 20 ವರ್ಷ ಆಯ್ತು, 20 ವರ್ಷ ಆಯ್ತದು. ಈಗ ಬಂದು ಅವರು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಜಿ ರಾಮ್ಜಿ ಅಂತ ಹೇಳ್ಕಿಸಿ ಜಿ ರಾಮ್ಜಿ ಹೆಸರು ಚೇಂಜ್ ಮಾಡಿದ್ರು ಬೇರೆ, ಒಳಗಿಂದು ಮಾಡಲ್ ಒಂದು ಚೇಂಜ್ ಮಾಡಿದ್ದಾರೆ. ಅವರು ಏನು ಮಾಡಲ್ ಅಂದ್ರೆ ಅವ್ರು ಯಾರು ಬೇಕಾಗಿ ಅವ್ರಿಗೆ ಅದು ಸ್ಕೀಮ್ ಕೊಡ್ತೀರ ಅಂತ ಹೇಳ್ತಿದ್ದಾರೆ ಅವರು. ಯಾಕ್ರಪ್ಪ, ಎಲ್ಲ ಹಳ್ಳಿಗೆ ಕೊಡ್ಬೇಕು, ಅವರು ಎಲ್ಲರಿಗೆ ಕೊಡಬೇಕು. ಬರೀ ಒಂದು ಹಳ್ಳಿ, ಈ ಹಳ್ಳಿ ಕೊಡೋದು ಈ ಹಳ್ಳಿ ಬೇಡ ಅಂದ್ರೆ ಇಲ್ಲ. ನಾವು UPA ಸರ್ಕಾರ ಇರೋ ಟೈಮ್ನಾಗ ತೆಗ್ದಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಎಲ್ಲ ಹಳ್ಳಿಗೆ ಎಲ್ಲ ರೋಜ್ಗಾರ್ ಯೋಜನಾ ಕೊಟ್ಟಿದ್ರು. ಅದರ ಸಲುವಾಗಿ ಈ ನಾವು ಪ್ರದರ್ಶನ ಮಾಡ್ಲಕತ್ತಿದ್ರೆ ಇಲ್ಲಿ ಎಲ್ಲ ಪೂರ್ತಿ ಭಾರತದಲ್ಲಿ ನಮ್ಮ ಮನ್ರೇಗಾ ಯೋಜನಾ ಪ್ರಕಾರ ಮನ್ರೇಗಾ ಬಚಾವ್ ಆಂದೋಲನ ಈ ಪ್ರದರ್ಶನ ಮಾಡ್ಲಿಕ್ಕೆ. ನಾನು ಜಮೀರ್ ಅಹಮದ್ ಬಕ್ಷಿ, ವಿಜಯಪುರ ಸಿಟಿ ಬ್ಲಾಕ್ ಫಾರೆಸ್ಟ್ ಪ್ರೆಸಿಡೆಂಟ್. ಥ್ಯಾಂಕ್ ಯು. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ. ಇವತ್ತು ಇವತ್ತು ನಾವು ಜಲ್ನಗರ್ ಮತ್ತು ಸಿಟಿ ಬ್ಲಾಕ್ ಅಧ್ಯಕ್ಷ, ನಾವು ಎಲ್ಲ ಕಾಂಗ್ರೆಸ್ ಪಾರ್ಟಿ ಮಹಿಳಾ ಅಧ್ಯಕ್ಷರದಾರ ಎಲ್ಲರೂ ಕೂಡಿ ನಾವು ಇದು ಏನು ನಮ್ಮ UP ಸರ್ಕಾರದೊಳಗೆ ಮನಮೋಹನ್ ಸಿಂಗ್ ಅವರು ಇದು ಮರೇಗಾ ಯೋಜನೆ ಕೊಟ್ಟಿದ್ರು. ಇದು ಎಲ್ಲ ಬಡವ್ರ ಸಲುವಾಗಿತ್ತು. ಯಾವುದು ಹಳ್ಳ್ಯಾಗ ಹೋಗ್ಲಿ ಅವ್ರಿಗೆ ಕೆಲ್ಸ ಕೊಡಬೇಕು, ರೋಡ್ ಕೊಡಬೇಕು, ಕಸ ಹುಡುಗುದು ಮಾಡೋದು, ಹಡ್ಡೋದು, ಒಡ್ಡು ಹಾಕೋದು, ಗಂಟೆ ಕಡಿಯೋದು, ಮಂದಿಗೆ ಬರ್ಲಾಕಿದ್ದು, ಒಂದು ಬಡವ್ರಿಗೆ ಹೊಟ್ಟೆಗೆ ಅನ್ನ ಕೊಡೋದಿತ್ತು. ಈ BJP ಸರ್ಕಾರ 12 ವರ್ಷ ಮ್ಯಾಗ ಬಂದು ಜಯರಾಮ್ಜಿ ಅಂತ ಮಾಡ್ಲಾಕ್ತಾರೆ. ಯಾಕೆ ಎಷ್ಟು ದಿವಸ ನಿಮ್ಗೆ ಮಾಡ್ಲಾಕ್ ಬಂದಿದ್ದಿಲ್ಲ? ಒಂದು ಹೊಸ ಯೋಜನೆ ಕೊಡ್ಬೇಕಿತ್ತು ಬಡವ್ರಿಗೆ. ಎಲ್ಲ ದೇಶರೇ ಪೂರಾ ಮಾರ್ಲಿಕ್ಕತ್ತೀರಿ. ಟ್ರೈನ್ ಮಾರಿದ್ರಿ, ಟೆಲಿಫೋನ್ ಎಕ್ಷನ್ ಮಾರಿದ್ರಿ, ಏರ್ಪೋರ್ಟ್ ಮಾಡಿದ್ರಿ, ಮತ್ತು ಹಡಗ್ ಬಂದಾರ ಎಲ್ಲ ಮಗ್ಗಲ್ಕೇನ್ ಪಾರ್ಕ್ ಇರ್ತೈತಿ ಎಲ್ಲ ಮಾರ್ಯಾರ. ದೇಶನು ಮಾರ್ತಾರ ಅವರು, ಏನೂ ಬಿಡಂಗಿಲ್ಲ. ಎಲ್ಲ ಮಾರ್ದಂಗೆ ಟೆಲಿಫೋನ್ ಎಕ್ಷನ್ ಅದು ಎಲ್ಲಾನೇ ಮಾರಿಬಿಟ್ಟಾರ. ಎಲ್ಲ ಪ್ರೈವೇಟ್ ಅವ್ರಿಗೆ ಕೊಡ್ತಾರ. ಇವರು ಬಡವ್ರ ಸಲುವಾಗಿ ಇಲ್ಲ. ಅವರು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವ್ರ ಸಲುವಾಗಿ ಎಷ್ಟಿಷ್ಟು ನಿಮ್ಮ ಪಗಾರ ತಗೋರಿ, ನಿಮ್ಮ ದುಡಿಯೋದಾಗ್ಲಿಕ್ಕಂದ್ರೂ ನಿಮ್ಮ ಹಳ್ಳ್ಯಾಗ, ನಿಮ್ಮ ಊರಾಗ, ನಿಮ್ಮ ಪಂಚಾಯತ್ದೊಳಗೆ, ನಿಮ್ಮ ಗ್ರಾಮದೊಳಗೆ ನೀವು ಪಗಾರ ತಗೊಂಡು ಇಷ್ಟು ದಿವಸ ನೀವು ಕೆಲಸ ಮಾಡ್ರಿ ಅಂತ ಪಗಾರ ಕೊಟ್ಟು ಅವ್ರು ಕೆಲಸ ಮಾಡ್ತಿದ್ರು. ಈಗ ಅದು ಒಯ್ದು ಪ್ರೈವೇಟ್ ಟೆಂಡರ್ ಮಾಡ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಎಲ್ಲ ತೋಲ್ನಾಕ ಎಲ್ಲ ಗುಜರಾತ್ ಮಂದಿಗೆ ಕೊಟ್ಟಾರೆ. ಹಂಗಿದ್ದು ಟೆಂಡರ್ ಅವ್ರ ಮಂದಿಗೆ ಕೊಡ್ತಾರ. ಇದು ಕೆಲಸ BJP ಅವ್ರು ಮಾಡ್ಲಿಕ್ಕತ್ತಿದ್ದು. ಇದು ನಾವು ಕಾಂಗ್ರೆಸ್ ಏನ್ ಕೆಲಸ ಮಾಡೈತಿ ಅದು ಏನು ಎಲ್ಲ ಕ್ಯಾನ್ಸಲ್ ಮಾಡ್ರಿ, ನಾವು ಜಯರಾಮ್ಜಿ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾರ. ಜಯರಾಮ್ಜಿ ಈಗ ಅದೇ ಮಾಡ್ಕೊತ ತಿರ್ಗಾಡ್ಬೇಕು. ಅವರು ಬಡವರು, ಅವ್ರಿಗೆ ಹೊಟ್ಟೆಗೆ ಅನ್ನೋದು ಕೊಡುವುದಿಲ್ಲ. ಅವ್ರ ಉದ್ದೇಶ ಅಲ್ಲಾರ ಕೆಲ್ಸ ಮಾಡ್ರಿ, ಅಲ್ಲಾರ ನೀವು ಹೋಗ್ರಿ, ಪ್ರೈವೇಟ್ ಅವ್ರ ಬಲ್ಲಿ ಹೋಗ್ರಿ. ಪ್ರೈವೇಟ್ ಅವ ಕೆಲ್ಸ ಇವತ್ತು ಸುಟ್ಟಿ ಅದಂತ ಅವ ಬಿಲ್ ಹಾಕಿ ಅವ. BJP ಅವ್ರದ್ದು ಕೆಲ್ಸ ಇದೆ ಅದ, ಇದು ಮಾಡಬಾರ್ದು. BJP ಅವರು ಬಡವ್ರ ಸಲುವಾಗಿ ಬಂದಿರಿ, ಬಡವ್ರು ಓಟ್ ಬಂದು ಹಾಕಿ ನಿಮ್ಗೆ ಆರಸ್ ಕೊಟ್ಟಾರ. ನೀವು ಚಂದಾಗಿ ಬಡವ್ರ ಕೆಲ್ಸ ಮಾಡ್ರಿ. ನೀವು ಕೆಲ್ಸ ಮಾಡ್ಲಿಕ್ಕಂದ್ರ ಮುಂದೆ ನಾವು ಇದ್ರ ಕೂಗರು ಹೋರಾಟ ಮಾಡ್ತೀವಿ. ಇದಕ್ಕೆ ದೇಶ ಎಲ್ಲ ಹೋರಾಟ ಆಗ್ತೈತಿ. ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, BJP ಪಕ್ಷಕ್ಕೆ ಮನರೇಗಾ ಬಚಾವ್ ಆಂದೋಲನಕ್ಕೆ ಜಯವಾಗಲಿ. BJP ಸರ್ಕಾರಕ್ಕೆ ಧಿಕ್ಕಾರ.
ನರೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಈ ಪ್ರತಿಭಟನೆ ಹಮ್ಮಿಕೊಂಡ ಉದ್ದೇಶ ಏನಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರ ಸುಮಾರು 20 ವರ್ಷಗಳಿಂದ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಗ್ರಾಮೀಣ ಬಡ ಜನರ ಒಂದು ಆಹಾರ ಕೊಡಂತ, ಒಂದು ಅವ್ರಿಗೆ ಕೂಲಿ ಕೊಡಂತ, ಒಂದು ಕೆಲಸ ಕೊಡಂತ ಒಂದು ಯೋಜನೆ ಏನು ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು, ಅದನ್ನು ಇವರು ಹೆಸರು ಬದಲಾವಣೆ ಅಷ್ಟೇ ಅಲ್ಲ, ಅದರಲ್ಲಿ 40% ಬಜೆಟನ್ನು ಕಟ್ ಮಾಡ್ತಾ ಇದ್ದಾರೆ ಇವರು. ಮತ್ತು ಯಾವ ಯೋಜನೆ ಎಲ್ಲಿ ತಗೋಬೇಕು ಅನ್ನೋದು ಮೊದಲಿನ ಕಾನೂನಿನಲ್ಲಿ, ಕಾಂಗ್ರೆಸ್ ಮಾಡಿದಂಥ ಕಾನೂನಿನಲ್ಲಿ ಆಯಾ ಪಂಚಾಯತಿಗಳು, ಆಯಾ ಗ್ರಾಮ ಸಭೆಗಳು ಅವ್ರಿಗೆ ಅಧಿಕಾರ ಇತ್ತದು. ಎಲ್ಲಿ ವರ್ಕ್ ಏನು ತಗೋಬೇಕು, ಎಲ್ಲಿ ಯಾವ ಕೆಲಸ ಹಾಕಬೇಕು, ಎಲ್ಲಿ ಎಷ್ಟು ಬಜೆಟ್ ಖರ್ಚು ಮಾಡಬೇಕು, ಅವ್ರ ಬಜೆಟ್ದ ಅಂದಾಜೇನು ತಯಾರು ಮಾಡೋಕೆ ಎಲ್ಲ ಅವ್ರಿಗೆ ಅಧಿಕಾರ ಇತ್ತು. ಈಗ ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರ ತನ್ನ ಕೈಯಲ್ಲಿ ಇಟ್ಕೊಂಡು ಆ ಅಧಿಕಾರವನ್ನು ಸರ್ಕಾರಗಳ ಮತ್ತು ಗ್ರಾಮ ಪಂಚಾಯತ್ಗಳ ಅಧಿಕಾರವನ್ನು ಮೊಟಕುಗೊಳಿಸಿ ಕೇಂದ್ರ ಸರ್ಕಾರ ಕೇಂದ್ರೀಕೃತ ಮಾಡಿದೆ. ಅಷ್ಟೇ ಅಲ್ಲ, 40% ಬಜೆಟ್ ಕಡಿಮೆ ಮಾಡಿದೆ. ಮತ್ತು ಆ ಬಜೆಟ್ ಅಲ್ಲಿಂದೇ ಬರುವವರೆಗೆ ಇಲ್ಲಿ ಕಾಯಬೇಕು, ಕೇಂದ್ರ ಸರ್ಕಾರದವ್ರು ಕೊಡುವವರೆಗೆ ಕಾಯಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದೆ. ಸಿಕ್ಕಾಪಟ್ಟೆ GST ಪಾಲ್ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಪಾಲ್ ಕೊಡ್ತಾ ಇಲ್ಲ, ಯಾವುದೂ ಸರಿಯಾಗಿ ಕೊಡ್ತಾ ಇಲ್ಲ ಅವರು. ಇದು ಒಂದು ಅದೇ ಥರ ಮಾಡಿ ಹೆಸರು ಬದಲಾವಣೆ ಅಷ್ಟೇ ಅಲ್ಲ, ಇದರಿಂದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 12 ವರ್ಷಗಳ ಆಡಳಿತದಲ್ಲಿ ಯಾವುದೇ ಒಂದು ಜನಪರ ಕಾರ್ಯಕ್ರಮ ಇವರು ಮಾಡಿಲ್ಲ. ನೋಟ್ ಬ್ಯಾನ್ ಹಿಡ್ಕೊಂಡು ಇಲ್ಲಿವರೆಗೆ ಸಾರ್ವಜನಿಕರಿಗೆ ತ್ರಾಸ ಕೊಡುವಂಥ ಕೆಲಸಗಳೇ ಮಾಡಿದ್ದಾರೆ ಇವರು. ಅದನ್ನು ಖಂಡಿಸಲಿಕ್ಕೆ ನಾವು ಇವತ್ತು ಇದನ್ನು ಮಾಡಿದ್ದೀವಿ. ಇದನ್ನು ರಾಜ್ಯಾದ್ಯಂತ, ಇದನ್ನು ರಾಷ್ಟ್ರಾದ್ಯಂತ ಮಾಡುವುದು ನಮ್ಮ ನಾಯಕರುಗಳು ನಿರ್ಣಯ ಮಾಡಿದ್ದಾರೆ. ಆ ನಾಯಕರಿಗೆ ಬೆಂಬಲಗೋಸ್ಕರ ಇವತ್ತು ನಾವೆಲ್ಲರೂ ಇದು ಮಾಡಿದ್ದೀವಿ. ಇವತ್ತಿಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬದಲಾವಣೆ ಮಾಡುವಂತ ಕೆಲಸಗಳನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದಾರ. ದಯವಿಟ್ಟು ಏನು ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಇಲ್ಲಿ ಇದು ನಾವು ಜಿಲ್ಲಾ ನಗರದಲ್ಲಿ ಮಾಡ್ತಾ ಇದೀವಿ. ಈ ಒಂದು ನೀವು ಕಾನೂನನ್ನ ಹಿಂದ್ಗಡೆ ತಗೊಳ್ಳದೆ ಹೋದ್ರೆ ಇನ್ನು ಉಗ್ರವಾದ ಹೋರಾಟ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿ ಅವರಿಗೆ ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರ ನಿಮಗ ಮುಂದಿನ ದಿನಮಾನಗಳಲ್ಲಿ ಏನು ಇವತ್ತು ನೀವು ಈ ಒಂದು ಯೋಜನೆಗಳನ್ನ ನೀವು ಹೆಸರು ಬದಲಾವಣೆ ಮಾಡ್ತಾ ಇದೀರಲ್ಲ, ಈ ಏನು ಅದ್ರದ್ದು ಫಲ ತಗೋತಾ ಇದಾರಲ್ಲ, ಅವರೇ ನಿಮಗ್ ತಕ್ಕ ಪಾಠ ಕಲಿಸ್ತಾರ. ನೀವು ಮನೆಗೆ ಹೋಗೋದ್ ಗ್ಯಾರಂಟಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಧಿಕ್ಕಾರ